ಇನ್ನು ದೇವನಹಳ್ಳಿಯಲ್ಲಿ ಎಲ್ಪಿಜಿ ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಳ್ಳಬೇಕಾಗತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇನ್ನು ದೇವನಹಳ್ಳಿಯಲ್ಲಿ ಎಲ್ಪಿಜಿ ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಳ್ಳಬೇಕಾಗತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇನ್ನು ದೇವನಹಳ್ಳಿಯಲ್ಲಿ ಎಲ್ಪಿಜಿ ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಳ್ಳಬೇಕಾಗತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇನ್ನು ದೇವನಹಳ್ಳಿಯಲ್ಲಿ ಎಲ್ಪಿಜಿ ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ.
ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಳ್ಳಬೇಕಾಗತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇನ್ನು ದೇವನಹಳ್ಳಿಯಲ್ಲಿ LPG ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ ಅಕ್ರಮವಾಗಿ ದಾಸ್ತಾನು ಮಾಡುವಂತಿಲ್ಲ. ಈ ಸಂದರ್ಭದಲ್ಲಿ ಇದನ್ನ ಮಾಡೋರೇ ಹೆಚ್ಚು. ಹಾಗಾಗಿ ಯಾವುದೇ ಕಾರಣಕ್ಕೂ ಹಾಗೆ ದಾಸ್ತಾನು ಮಾಡುವಂತಿಲ್ಲ. ಪೊಲೀಸರು ದಾಳಿ ನಡೆಸಿ ಈ ಗ್ಯಾಸ್ ಅಡ್ಡೆಗಳ ಮೇಲೆ ವಾರ್ನಿಂಗ್ ಮಾಡ್ತಾ ಇದ್ದಾರೆ. ಇನ್ನೂ ಬಿಗಿ ಕ್ರಮಗಳನ್ನ ಆಹಾರ ಇಲಾಖೆ ಕೈಗೊಳ್ಳಬೇಕಾಗತ್ತೆ. ರಾಜ್ಯ ಆಹಾರ ಇಲಾಖೆ ಎಚ್ ಮುನಿಯಪ್ಪ ಅವರು ಬಹಳ ಸೂಕ್ತವಾಗಿ ಹೇಳಿದ್ರು, ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ. ಇನ್ನು ದೇವನಹಳ್ಳಿಯಲ್ಲಿ LPG ದಾಸ್ತಾನು ಇಟ್ಟಿದ್ದಂತಹ ಗೋಡೌನ್ ಮೇಲೆ ಪೊಲೀಸರು ದಾಳಿ ನಡೆಸಿದ್ದಾರೆ. ರಾಜ್ಯ ಆಹಾರ ಇಲಾಖೆ ಮಾನಿಟರ್ ಮಾಡ್ತಾ ಇದೆ ಸನ್ನಿವೇಶವನ್ನ. ಹಾಗಾಗಿ ಪೊಲೀಸರು ದಾಳಿ ನಡೆಸಿದ್ದಾರೆ. ಎಷ್ಟರ ಮಟ್ಟಿಗೆ ದಾಸ್ತಾನು ಇಟ್ಟಿದ್ದಾರೆ, ಏನ್ ಕತೆ ಅಂತ ಹೆಚ್ಚುವರಿ ದಾಸ್ತಾನು ಮಾಡದಂತೆ, ಅಕ್ರಮ ದಾಸ್ತಾನು ಮಾಡದಂತೆ ಎಚ್ಚರಿಕೆಯನ್ನ ಕೊಟ್ಟಿದೆ. ಆನುಗೊಂಡನಹಳ್ಳಿಯಲ್ಲಿರುವ ಗ್ಯಾಸ್ ಗೋದಾಮಿಗೆ ಭೇಟಿ ಕೊಡಲಾಗಿದೆ. ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ, ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಹೊಸಕೋಟೆ ತಾಲೂಕಿನ ಆನುಗೊಂಡನಹಳ್ಳಿ. ನೋಡಿ, ಅಕ್ರಮವಾಗಿ ಗ್ಯಾಸ್ನ ಸಿಲಿಂಡರ್ಗಳನ್ನ ದಾಸ್ತಾನು ಮಾಡೋ ಹಾಗಿಲ್ಲ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ ಅಂತ 3,000 4,000ಕ್ಕೆ ಮಾರಾಟ ಮಾಡ್ಕೊಳಕ್ ಬೇಕಾಗತ್ತೆ.